ಈ ಸೀರೀಸೇ ಸಖತ್ತಾಗಿದೆ. ಐ ಲವ್ಡ್ ಇಟ್. ಓ ಓ ಓ ಏನೋ ಸಾಗರ್ ಆಕ್ಸಿಡೆಂಟ್ ಆಗಿದೆಯಾ? ಶಿಟ್, ಯಾರು ಹೊಡೆದಿರೋದು? ಎಸ್, ವೆಲ್ಕಮ್ ಟು ಕೂರ್ಗ್. ಕೊಡಗು ಜಿಲ್ಲೆಗೆ ಸ್ವಾಗತ. ಓ, ಎರಡೇ ಹೆಸರು, ಇಂಗ್ಲೀಷಲ್ಲಿ ಒಂದು ಹೆಸರು, ಕನ್ನಡದಲ್ಲಿ ಒಂದು ಹೆಸರು. ಇಂಗ್ಲೀಷಲ್ಲಿ ಕೂರ್ಗು, ಕನ್ನಡದಲ್ಲಿ ಕೊಡಗು. ಏನೋ ಆಗಿದೆ, ಆಕ್ಸಿಡೆಂಟು. ಶಿಟ್ ಬ್ರೋ, ಗುರು 1 2 3. ಹಾಂ, ಹೆಂಗೆ ಬಿದ್ದಿದೆ ನೋಡು. ಯಾರು ಬಂದು ಕೂತಿರೋದಂತೀರಾ? ಅಯ್ಯಬ್ಬ, ಬನ್ನಿ. ಸೊ ಒಳ್ಳೆ ನಾಷ್ಟ ಆಯಿತು. ಉಡುಪಿ ಹೋಟೆಲ್ ನಮ್ಮ ಫೇವ್ರೇಟ್ ಹೋಟೆಲು. ಇವಾಗ ಸೀದಾ ಕೂರ್ಗಿಗೆ ಹೋಗ್ಬೇಕು. ಇವಾಗ ಕೂರ್ಗಲ್ಲಿ ಹೋಗೋಣ. ಹಾಂ, ಕೂರ್ಗಿಗೆ ಹೋಗ್ಬೇಕು ಇವಾಗ. ಕೂರ್ಗಲ್ಲಿ ನಮ್ಮ ನೆಕ್ಸ್ಟ್ ಮೀಟಪ್ ಇದು. ಅಲ್ಲಿ ಫೋನ್ ಮಾಡಿದ್ದಾನೆ ಮಣಿ, ಈಸ್ ಆನ್ ದ ವೇ ಮೀಟಪ್ಗೆ. ಯಾಕಂತಂದರೆ ನಾವು ಮಡಿಕೇರಿ ಸೆಂಟ್ರಿಗೆ ಹೋಗ್ತಾ ಇಲ್ಲ, ನಾವು ಸೈಡಿಂದ ವಿರಾಜಪೇಟೆ ಮೇಲೆ ಹೋಗ್ತಿರೋದ್ರಿಂದ ಅವನು ಕುಶಾಲನಗರದಲ್ಲಿ ಎಲ್ಲೋ ಸ್ಟೇ ಇದೆ ಅವನು. ಸೊ ಹಾಗಾಗಿ ಅವನು ವಾಪಸ್ ಬರಲೇಬೇಕು. ಸೊ ಹಾಗಾಗಿ ಹೇಳಿದ್ದೀನಿ, ಬರ್ತಾ ಇದ್ದಾನೆ. ಬಟ್ ನೋಡೋಣ, ನಮ್ಗೆ ಇವಾಗ 1.5 hour ಬೇಕು ಇಲ್ಲಿಂದ. ಇವಾಗ ಬರೀ 58 ಎಷ್ಟೋ ಕಿಲೋಮೀಟ್ರ್ ಇದೆ, ಆದರೂ ನಮ್ಗೆ 1.5 hour ಬೇಕೇ ಬೇಕು. ಬನ್ನಿ ಹೋಗೋಣ. Yes! Come on man, let's get up. ಕ್ರೇಜಿ ಇದೆ ಮಾತ್ರ ಇವತ್ತಿನ ರೈಡು. ಈ ಸೀರೀಸೇ ಸಖತ್ತಾಗಿದೆ. ಐ ಲವ್ಡ್ ಇಟ್. ಓ ಓ ಓ ಏನೋ ಸಾಗರ್, ವಾಯ್ಸ್ ಸಾಗರ್, ವಾಟ್ ಅ ಸಡನ್ ಸರ್ಪ್ರೈಸ್. ಯಾವುದೋ ಮೀಮ್ ನೋಡಿದ್ದೆ ನಾನು. ಏನ್ ನನ್ನ ಮಕ್ಕಳ, ಲೀಡ್ ಮಾಡೋರನ್ನ ಹಿಂದಕ್ಕೆ ಹೋಗ್ತಿದ್ದೀರಾ? ನಿಮ್ಗೆಲ್ಲ ಹೊಡಿಬೇಕು. ಯಾವ್ದ್ರಲ್ಲಿ ನಿಂತ್ಕೊಳ್ರ? ಡೇಂಜರ್ ಗುರು. ಈ ಸೈಡಲ್ಲಿ ವೈಟ್ ಟ್ಯಾಪಿಂಗ್ ಇದೆ ನೋಡಿ, ಅದ್ರ ಮೇಲೆ ಗಾಡಿ ಯಾವತ್ತೂ ಓಡಿಸ್ಬಾರ್ದು. ಬಿ ಕೇರ್ಫುಲ್, ಸ್ಲಿಪ್ ಆಗುತ್ತೆ ಅದು. ಎಳ್ದ ಖಾಲಿ ರೋಡ್ ಸಿಕ್ಕರೆ ಸಾಕು, ಈ ಜಿನು ಬಿಡೋದೇ ಇಲ್ಲ ಅಂತಾನೆ. ಬಟ್ ರೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವಿರಾಜಪೇಟೆಗೆ ಹೋಗೋ ರೂಟ್ ಇದು. ಕ್ರೇಜಿ ಈ ರೂಟೆಲ್ಲ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇದೆ ಈ ರೂಟ್ಗೆಲ್ಲ. ಸೊ ಎಲ್ಲೆಲ್ಲಿ ಕಾರ್ನರ್ಸ್ ಇದೆ ಹೆಂಗೆ ಸ್ವಲ್ಪ ನೋಡ್ಕೋಬೇಕು. ಚೆನ್ನಾಗಿದೆ ಗುರು ರೂಟ್ ಇದು. ಹುಣಸೂರು ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಿದ್ದೀನಿ ಇವಾಗ. ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ ಇನ್ಮೇಲೆ, ಮರಗಳೆಲ್ಲ ಒಣಗೋಗ್ಬಿಟ್ಟಿವೆ. ಆಯ್ಷಬೇಶ್, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರುವುದರಿಂದ ಮರಗಳೆಲ್ಲ ತಮ್ಮ ಛಾಯೆಯನ್ನು ಕಳೆದುಕೊಂಡು ಮಳೆಯ ಬರುವಿಕೆಗಾಗಿ ಕತ್ತರಿಸುತ್ತಿವೆ. ನಮ್ಮ ಹುಡುಗರು ಮಾತ್ರ ಈ ಥರ ರಿಸರ್ವ್ ಫಾರೆಸ್ಟಲ್ಲಿ ಗಾಡಿ ಹೊಡೆಯೋಕ್ಕೆ ಅದು ಏನಂತಾರ, ಹಪ್ಪ ತಪ್ಪಿಸುತ್ತಿದ್ದಾರೆ. ಅದೇ ಇರಬೇಕು. ಒಂದೇ ಒಂದು ಪ್ರಾಣಿ ನೋಡೋಕೆ ಸಿಕ್ಕಿಲ್ಲ ಗುರು. ಯಾವುದು? ಒಂದೇ ಒಂದು ಜಿಂಕೆ ಕೂಡ ಇಲ್ಲ. ವೆರಿ ಸ್ಟ್ರೇಂಜ್. ತುಂಬ ದೂರ ಬಂದೆ ನಾನು ಇವಾಗ. ಯಾವ ಚೆಕ್ ಪೋಸ್ಟ್ ಗುರು ಇದು? ಗೋಣಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿ. ಯಾವುದಿದು ಚೆಕ್ ಪೋಸ್ಟು ಗೊತ್ತೇ ಇಲ್ಲ. ವಾಟ್ ಎವರ್, ಮುಂದಕ್ಕೆ ಹೋಗೋಣ.
ಅದೇ ನೋಡ್ತಾ ಇದ್ದೀನಿ, ಒಂದೇ ಒಂದು ಪ್ರಾಣಿ ಸಿಕ್ಕಿಲ್ಲ. ರಿಸರ್ವ್ಡ್ ಫಾರೆಸ್ಟ್ ಅಂತ ಹೇಳ್ತಿದ್ದಾರೆ. ಎಲ್ಲಾದ್ರೂ ಒಂದು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಜಿಂಕೆ ಚುಕ್ಕಿದು. ಅಯ್ಯಯ್ಯೋ, 2 ನಾಯಿ ಸಿಗ್ದವು ಗುರು. ನಾನು ಯಾವುದೋ ಜಿಂಕೆ ಅಂದ್ಕೊಂಡೆ. ವಾವ್, ರೋಡ್ ಹೆಂಗಿದೆ ಗುರು, ಆ ತುದಿ ತನಕ ಕ್ರೇಜಿ. ಆಕ್ಸಿಡೆಂಟ್ ಆಗಿದೆಯಾ? ಶಿಟ್, ಯಾರು ಹೊಡೆದಿರೋದು? ಏನೋ ಆಕ್ಸಿಡೆಂಟ್ ಆಗಿದೆ. ಇದು ಯಾವುದು? ಮತ್ತಿಕೋಡು ಸಾಕಾನೆ ಶಿಬಿರ. ಹಾ, ಶಟ್, ಯಾವ ನೋಡ್ತಿದ್ದಾನೋ ಗೊತ್ತಿಲ್ಲ. ಓ ಗುರು, ಆನೆ 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 ಅಲ್ಲಿ ಯಾವುದೋ ಶಿಬಿರ ಇದೆ, ಅದಕ್ಕೋಸ್ಕರ ಆನೆಗಳನ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದಾರೆ. ಕಾಡಾನೆ ಅಲ್ಲ ಅದು. ಎಸ್, ವೆಲ್ಕಮ್ ಟು ಕೂರ್ಗ್. ಕೊಡಗು ಜಿಲ್ಲೆಗೆ ಸ್ವಾಗತ. ಓ, 2 ಹೆಸರು, ಇಂಗ್ಲೀಷಲ್ಲಿ ಒಂದು ಹೆಸರು, ಕನ್ನಡದಲ್ಲಿ ಒಂದು ಹೆಸರು. ಇಂಗ್ಲೀಷಲ್ಲಿ ಕೂರ್ಗು, ಕನ್ನಡದಲ್ಲಿ ಕೊಡಗು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಕೋಲ್ಡ್ ಅನಿಸ್ತಾ ಇದೆ ಗುರು. ಕೂರ್ಗ್ ಎಂಟ್ರಿ ಆದ ತಕ್ಷಣ ಈ ಥರ ಕೋಲ್ಡು. ವಾವ್, ಫೀಲ್ಸ್ ಗುಡ್. ಏನು ಗುರು, ಆ ಕಾಫಿದೆ ಸ್ಮೆಲ್ ಬರ್ತಾ ಇದೆ, ಆ ಬೀನ್ಸ್ದು. ರಿಚ್ ಅರೋಮಾ. ಅಬ್ಬಬ್ಬಬ್ಬಬ್ಬ, ಸೈಕೆ ಆಗಿದೆ ಗುರು ರೂಟ್ ಇದು. ಅಲ್ಟಿಮೇಟ್. 2 ಕಡೆ ಕಾಫಿ ಪ್ಲಾಂಟೇಶನ್ ಗುರು. ಏನು ವೈಟ್ ಇದೆ ಈ ಮರ, ಸಾಗುವಾನಿ ಮರ ಇದ್ದಂಗಿದೆ. ಸಾಗುವಾನಿ ಅಲ್ಲ ಗುರು, ಇದು ಬೇರೆ ಏನೋ ಮರ. ಚೆನ್ನಾಗಿದೆ ರೂಟ್ ಮಾತ್ರ. ಏನು ವ್ಯೂ ಗುರು ಇದು. ವಾವ್, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅಲ್ಟಿಮೇಟು. ಸಖತ್ ವ್ಯೂ ಗುರು. ಎಷ್ಟು ದೂರ ಹೋದ್ರು ಸೇಮ್ ವ್ಯೂ. ವೆಲ್ಕಮ್ ಟು ಗೋಣಿಕೊಪ್ಪ. ಹಾ, ಇಲ್ಲಿ ಎಲ್ಲಿ ಮೀಟಪ್ ಗುರು? ಒಂದು ಎಲ್ಲೋ ಬಸ್ ಸ್ಟ್ಯಾಂಡ್ ಅಥವಾ ಸ್ವಲ್ಪ ಮುಂದ್ಗಡೆ ಎಲ್ಲಾದ್ರೂ ಹೋಗಿ ಮೀಟಪ್ ಲೊಕೇಶನ್ ಕಳಿಸ್ಬೇಕು. ಗಾಡಿ, ಎಲ್ಲ ಗಾಡಿಗಳ ಮೇಲೂ ಆ ಕೂರ್ಗ್ ಸಿಂಬಲ್ ಇದೆಯಲ್ಲ, ಕತ್ತಿ ಮತ್ತೆ ಮತ್ತೊಂದು ಇದು, ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿದೆ. ಸಿಟಿನ ಇದು? ಟ್ರೆಂಡ್ಸ್ ಎಲ್ಲ ಇದೆ ಗುರು ಇಲ್ಲಿ. ಗ್ರೇಟ್. A few moments later. ಮಣಿ ಆ್ಯಕ್ಚುಲಿ 50 ಕಿಲೋಮೀಟರ್ಸ್ ಇದೆ ಅವನಿಗೆ ಗೋಣಿಕೊಪ್ಪಗೆ ಸ್ಟೇಯಿಂದ. ಅವ್ನು ಬುಕ್ ಮಾಡಿರೋ ಸ್ಟೇಯಿಂದ, ಪ್ಲೇಸಿಂದ. ಬಟ್ 50 ಕಿಲೋಮೀಟರ್ಸ್ ನಾವು ಇಲ್ಲಿ ಗೋಣಿಕೊಪ್ಪದಲ್ಲಿ ಈ ಬಿಸಿಲಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ, ಅನದರ್ 100 ಕಿಲೋಮೀಟರ್ ನಾವು ನಮ್ಮ ಸ್ಟೇಗೆ ಹೋಗ್ಬೇಕು. ಐ ಮೀನ್ ಕೇರಳ ಹೋಗ್ಬೇಕು, ಕನ್ನೂರಿಗೆ. ಸೊ ಹಾಗಾಗಿ ಆಲ್ರೆಡಿ ಟೈಮ್ ಬಂದುಬಿಟ್ಟು 10 o'clock ಆಗಿಬಿಟ್ಟಿದೆ. ಸೊ ತುಂಬ ಲೇಟ್ ಆಗುತ್ತೆ ಅವ್ನು ಬರೋ ತನಕ ಕಾಯೋದು. ಸೊ ಹಾಗಾಗಿ ನಾವು ಹೊರಟಿದ್ದೀವಿ, ಅವ್ನು ಡೈರೆಕ್ಟ್ ಸ್ಟೇಗೆ ಬರ್ತಾ ಇದ್ದಾನೆ. ಸೊ ಮತ್ತೇನು ಮಾಡೋಕ್ಕಾಗಲ್ಲ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಸೊ ವೇಸ್ಟ್ ಆಫ್ ಟೈಮು. ನಾ ಲಾಸ್ಟ್ ಟೈಮ್ ಕೂರ್ಗ್ ಬಂದಿದ್ದಾವಾಗಲೂ ಈ ಸೌತ್ ಕೂರ್ಗ್ ಕಡೆ ಬಂದೇ ಇಲ್ಲ ನಾನು. ಆ ಕಡೆ ಕುಶಾಲನಗರ ಆ ಕಡೆನೇ ಇದ್ದೆ. ಆ ಕಡೆ ವಿರಾಜಪೇಟೆ, ಗೋಣಿಕೊಪ್ಪ ಕಡೆ ಎಲ್ಲ ಬಂದೇ ಇಲ್ಲ. ಬಟ್ ರೂಟ್ ಮಾತ್ರ ಸಖತ್ತಾಗಿದೆ ಇಲ್ಲಿಂದು. ಬಟ್ ಕುಶಾಲನಗರ ಆ ಕಡೆ ಎಲ್ಲ ಬ್ಯುಸಿ ಇರುತ್ತೆ. ಅಂತೇಳಿ ಕೂರ್ಗ್ ಸೆಂಟ್ರಲ್ ಅಲ್ಲ, ಅಂತೇಳಿ ಮಡಿಕೇರಿ ಸೆಂಟ್ರಲ್ ಅಲ್ಲ, ಸ್ವಲ್ಪ ಬ್ಯುಸಿ ಇರುತ್ತೆ ರೋಡು. ಬಟ್ ಇದು ಅಷ್ಟೊಂದು ಆರಾಮಾಗಿ ವೀಕೆಂಡ್ ಆದರೂ ಆ ಥರ ಗಾಡಿಗಳೇ ಇಲ್ಲ. ಏನೋ ಆಗಿದೆ ಗುರು ಇಲ್ಲಿ, ಏನೋ ಆಗಿದೆ. ಆಕ್ಸಿಡೆಂಟಾ? ಶಿಟ್ ಬ್ರೋ ಗುರು. 1 2 3 ಆ
ಹಾಂ ಹೆಂಗೆ ಬಿದ್ದಿದೆ ನೋಡು. ನೋಡಿ ಅಲ್ಲಿ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟಿದೆ. ಯಾರು ಬಂದು ಕೂತಿರೋದಂತೀರಾ? ಅಯ್ಯಬ್ಬ, ನನ್ನ ಪ್ರಕಾರ ಹಿಂಗೆ ಹೋಗ್ತಿದ್ದವನಿಗೆ ಎದುರುಗಡೆಯಿಂದ ಓವರ್ಟೇಕ್ ಮಾಡೋ ಟೈಮಲ್ಲಿ ಮಿಸ್ ಆಗಿ ಬಂದು ಗುದ್ಬಿಟ್ಟಿದ್ದಾನೆ. 3 ಗಾಡಿಗಳು ಒಂದೇ ಸಲ. ಯಬ್ಬ, ಇವತ್ತು 2 ಆಕ್ಸಿಡೆಂಟ್ ನೋಡಿದೆ ಗುರು. ಹಾಂ 2. ಹಬ್ಬ, ರೋಡಲ್ಲಿ ಎಷ್ಟು ಜಾಗ್ರತೆ ಇದ್ರೂ ಸಾಲಲ್ಲ ಗುರು. ಬೇರೆಯವ್ರು ಮಾಡೋ ತಪ್ಪಿಗೆ ನಾವು ಬಲಿ ಆಗಬೇಕಾಗತ್ತೆ. ಹಿಂಗೆ ಆಗೋದು. ಏನು ಲೊಕೇಶನಾ? ಏನು ನೀನೇನು ಬೇಗ ಜಲ್ದಿ ಹೋಗ್ಬಿಡ್ತೀಯಾ? ಇಲ್ಲ, ಜೊತೆಗೆ ಹೋಗೋಣ, ಮ್ಯಾಪ್ ಹಾಕೋಣ. ಸರಿ, ನಾನು ಮೊಬೈಲಲ್ಲಿ ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ. ಅಲ್ಲಿ ಹೋಗಿ ಊಟ ಮಾಡ್ಬೋದು. ಏಯ್, ಅಲ್ಲಿ ಹೋದ್ರು ನಿಂಗೆ ಕೀ ಸಿಗಲ್ಲ ಹೇಳಿದ್ದೀನಿ. ಅಲ್ಲಿ ಹೋದ್ರು ಕೀ ಸಿಗಲ್ಲ ನಿಂಗೆ ಹೇಳಿದ್ದೀನಿ. ಇಲ್ಲಿ ನಿಂತ್ಕೊಂಡ್ರೆ ಬಿಸಿಲಲ್ಲಿ ಆಗಲ್ಲ, ಸೀದಾ ಹೋಗ್ತಾ ಇರೋದಷ್ಟೇ. ಲೆಟ್ಸ್ ಗೋ. ಇನ್ನು ಎಷ್ಟು? ಅಯ್ಯೋ ಗುರು, 80, ಇನ್ನು 81 ಕಿಲೋಮೀಟರ್, 2.5 hour ತೋರಿಸ್ತಾ ಇದೆ. ಅಬ್ಬ ದೇವ, ಹೆಂಗೆ ಹೊಡೆಯೋದು ಈ ಬಿಸಿಲಲ್ಲಿ? ಕಾಡು ಗಿಡ ಸಿಕ್ಕರೆ ಓಕೆ, ಇಲ್ಲ ಅಂದರೆ ಭಾರಿ ಕಷ್ಟ ಇವಾಗ ಹೊಡೆಯೋದು. ಯಬ್ಬ, ಏನು ರೂಟ್ ಗುರು ಇದು? ಇದು ಆಫ್ ರೋಡಾ, ಆನ್ ರೋಡಾ, ಏನೇನೋ ಗೊತ್ತಾಗಲ್ಲವಲ್ಲ ಗುರು. ಒಂದೊಂದು ಕಡೆ ಒಂದೊಂದು ಥರ ರೂಟ್ ಇದೆ. ಹಬ್ಬಬ್ಬಬ್ಬಬ್ಬ,